ಅಡುಗೆ ಮನ ಖಾರ ಹೆಚ್ಚಿಸ್ತಾ ಇದೆ ಮಸಾಲೆ ದರಗಳು. ಹೌದು, ನಿಮಗೆ ಅನುಭವಕ್ಕೆ ಬಂದಿರಬಹುದು. ಮಸಾಲೆ ಹಾಗೆ ದಿನಸಿ ವಸ್ತುಗಳ ದರದಲ್ಲಿ ಭಾರಿ ಏರಿಕೆ ಆಗ್ತಾ ಇದೆ. ಮತ್ತೆ ಅದರಲ್ಲೂ ಕೂಡ ಈ ಮಸಾಲೆ ಪದಾರ್ಥಗಳು, ಏಲಕ್ಕಿ, ಲವಂಗ, ಚಕ್ಕೆ, ಈ ತರನಾದಂಥದ್ದು ಇದ್ರ ಬೆಲೆಯಲ್ಲಿ ಬಹಳ ಹೆಚ್ಚಳ ಆಗಿದೆ. ಆಮೇಲೆ ನಿಮಗೆ ಕಾಳ್ಮೆಣ್ಸ್ ಎಲ್ಲ ನಿಮ್ಗೆ ಗೊತ್ತಿರ್ಬೋದು, ಈಗ ಹೋಲ್ಸೇಲ್ ಮಾರ್ಕೆಟಲ್ಲೇ ಹೆಚ್ಚು ಕಡಿಮೆ ಅಂದರೆ ರೈತರ ಬಳಿನೇ 700-720 ರೂಪಾಯಿ ತನಕ ಈಗ ರೇಟ್ ಆಗಿದೆ. ಹಾಗಾಗಿ ಇನ್ನು ನೀವು ರಿಟೇಲ್ ಮಾರ್ಕೆಟಲ್ಲಿ ಅದ್ರ ಬೆಲೆ 1000 ದಾಟಿ ಹೋಗ್ತಾ ಇದೆ ಈಗ. ಆಮೇಲೆ ಈ ಹೋಟೆಲ್ ಹಾಗೆ ಬೇಕರಿ ಉದ್ಯಮಕ್ಕೆಲ್ಲ ಈ ಮಸಾಲೆ ಬೆಲೆ ಬಿಸಿ ಪಡಿತಾ ಇದೆ. ಸಾಗಾಣಿಕೆ ವೆಚ್ಚ ಮತ್ತು ಬೆಳೆಯ ಕೊರತೆಯಿಂದಾಗಿ ದರ ಏರಿಕೆ ಅಂತ ಹೇಳ್ಕೊಂಡು ವಿವರಣೆಯನ್ನು ಕೊಡ್ತಾ ಇದ್ದಾರೆ ವ್ಯಾಪಾರಸ್ಥರು. ಚಿಲ್ಲರೆ ಮಾರುಕಟ್ಟೆಯಲ್ಲೂ ಬೆಲೆ ಏರಿಕೆ ಸಾಧ್ಯತೆ ಇದೆ. ಕಡಿಮೆ ಖರೀದಿಗೆ ಮಧ್ಯಮ ವರ್ಗ ಇದೀಗ ಮುಂದಾಗ್ತಾ ಇದೆ. ಆ ಮಸಾಲೆ ಪದಾರ್ಥಗಳೆಲ್ಲ ಬೇಕೇ ಬೇಕು. ಇನ್ನೇನು ಮಾಡೋದು, ಖರೀದಿ ಮಾಡೋದೇ ಸ್ವಲ್ಪ ಕಡಿಮೆ ಖರೀದಿ ಮಾಡೋದು. ಇನ್ನು ಅಡುಗೆಯಲ್ಲಿ ಸಾಂಬಾರಿಗೆ ಅಥವಾ ತಿನಿಸುಗಳಿಗೆ ಏನಾದ್ರು ಹಾಕೋದಿದ್ರೆ ಅದರಲ್ಲಿ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಮಾಡಾಕೊಂಡು ಹೆಂಗೋ ಈಗ ಸದ್ಯಕ್ಕೆ ಒಂದು ಬಜೆಟ್ ಬ್ಯಾಲೆನ್ಸ್ ಮಾಡೋಣ ಅಂತ ಹೇಳ್ಕೊಂಡು ಈಗ ಜನಸಾಮಾನ್ಯರು ಯೋಚನೆ ಮಾಡುವಂಥ ಹಂತಕ್ಕೆ ಬಂದಿದ್ದಾರೆ. ಒಂದು ಮಳೆಗಾಲ ಇಳುವರಿ ಕಮ್ಮಿ ಆಗಿದೆ. ಇನ್ನೊಂದೇನು ಅಂದರೆ ಈ ಮಸಾಲ ಐಟಮು ಏನು ನಮ್ಮ ಏಲಕ್ಕಿ, ಸಾಸಿವೆ, ಮೆಂತ್ಯ, ಜೀರಿಗೆ, ಮೆಣಸು ಎಲ್ಲ ಐಟಮು ಜಾಸ್ತಿ ಆಗ್ತಾಯಿದೆ. ಇದು ಅರ್ಥ ಆಗ್ತಾಯಿಲ್ಲ ಏನಕ್ಕೆ ಹಿಂಗೆ ಆಗ್ತಾಯಿದೆ ಅನ್ನೋದು ಒಂದು. ಆದರೆ ಇದೆಲ್ಲ ಮಧ್ಯಮದ ವರ್ಗದವ್ರಿಗೆ, ಬಡವರಿಗೆ ಅನುಕೂಲ ಆಗುತ್ತೆ. ಇವಾಗೇನೋ ಆಷಾಢ ಇದೆ, ಕಾರ್ಯಕ್ರಮಗಳಿಲ್ಲ. ಮುಂದೆ ಆಷಾಢ ಮುಗಿದ ತಕ್ಷಣ ಮದುವೆ ಕಾರ್ಯಕ್ರಮಗಳು, ಫಂಕ್ಷನ್ ಕಾರ್ಯಕ್ರಮಗಳಾಗುತ್ತೆ. 4300 ರೂಪಾಯಿ ಏಲಕ್ಕಿ KG. ಎಲ್ಲಿಂದ ತರೋದು ಜನ? ದುಡ್ಡು ಎಲ್ಲಿಂದ ತಂದು ಪಾಪ ಕಾರ್ಯಕ್ರಮ ಮಾಡೋದು? ಈ ರೀತಿ ಮಧ್ಯಮ ವರ್ಗದವ್ರಿಗೆ, ಬಡವರಿಗೆ ತುಂಬ ತೊಂದರೆ ಆಗ್ತದೆ. ಆಗಲೇ 100 ರೂಪಾಯಿ ಹತ್ತತ್ರ ಅಕ್ಕಿ ರೀಚ್ ಆಗ್ತಾಯಿದೆ. ಆದರೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾರೋ ಇದುವರೆಗೂ ಅದ್ರ ಬಗ್ಗೆ ಒಂದು ಇಷ್ಟೆಲ್ಲ ಮಾಧ್ಯಮದಲ್ಲಿ ಬಿತ್ತರಾದರೂ ಕೂಡ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರೋದು ಜನಗಳಿಗೆ ದೊಡ್ಡ ಹೊರೆ ಆಗುತ್ತೆ ಸರ್. ಇದು ಏನಾಗಿದೆ ಅಂದರೆ ಸಾಸಿವೆ 60 ರೂಪಾಯಿ ಇರೋದು 100 ರೂಪಾಯಿ ಆಗಿದೆ. ಮೆಂತ್ಯ 60 ರೂಪಾಯಿ ಇರೋದು 100 ರೂಪಾಯಿ ಆಗ್ತದೆ. ಆಮೇಲೆ ಮೆಣಸು ಜಾಸ್ತಿ ಆಗಿದೆ, ಜೀರಿಗೆ ಜಾಸ್ತಿ ಆಗಿದೆ. ಎಲ್ಲ ಒಟ್ಟಾರೆ ಮಸಾಲೆ ಪದಾರ್ಥಗಳು, ಆಮೇಲೆ ಧನಿಯಾ, ಮೆಣಸಿನಕಾಯಿ, ಹುಣಸೆಹಣ್ಣು, ಪ್ರತಿಯೊಂದು ಪದಾರ್ಥಗಳು ಗಗನಕ್ಕೆ ಏರ್ತಾ ಇದೆ. ಸಂಬಳ ಮಾತ್ರ ಅಷ್ಟೇ ಇದೆ. ಈಗ ತಮ್ಮ ಕಡೆ ತೆಗೆದುಕೊಳ್ಳುವಂಥ ಗ್ರಾಹಕರು ಏನು ಹೇಳ್ತಾರೆ ಸರ್? ಏನು ಮಾಡ್ತಾರೆ?